ನಮಸ್ಕಾರ ಫ್ರೆಂಡ್ಸ್. ಏನಪ್ಪ ಅಂದರೆ ನಮ್ಮ ಅಣ್ಣ ನವೀನ್ ಅಣ್ಣ ಮತ್ತು ಶಿವ ಅಣ್ಣ ತಿರುಪತಿಗೆ ಹೋಗಿದ್ರು. ಬರ್ತಾ ಇದ್ದಾರೆ, ನೋಡೋಣ ಹೆಂಗಾಗಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಮ್ಮ ಹುಡುಗಂದು ಅಳ್ಳಾಡ್ತೈತೆ ನೋಡಿ. ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗ್ಬಿಟ್ಟೈತೆ, ಅದಕ್ಕೆ ನೋಡ್ತಾ ಇದ್ದೀವಿ ಇಲ್ಲಿ. ಕ್ರಿಕೆಟ್ ಫ್ಯಾನ್ಸ್ ಯಾವಾಗಲೂ. ಅಗ್ರನ್ ತಗೊಂಡು ಆಚೆ ಬಂದಿದ್ವಿ, ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಅದಕ್ಕೆ ಆಚೆ ಹೋಗಿದ್ದೆ. ಬರುವಾಗ ಹೆವಿ ಬಸ್ ರಶ್ ಇದೆ ನೋಡಿ. ಮನೆಗೆ ಸುಮ್ಮನೆ ಮಲ್ಕೋಬೇಕಷ್ಟೇ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ. ಇವ್ನ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಫ್ರೆಂಡ್ಸ್, ಇವತ್ತು ನಮ್ಮ ಫ್ರೆಂಡು ಮಟನ್ ಊಟಕ್ಕೆ ಕರೆದವನೆ. ಇವನೇ ಹನುಮಂತ ಅಂತಿದ್ದಾನೆ ಅವನು. ಆ್ಯಕ್ಚುಲಿ ಇವನು ಹರೀಶರ್ ಅಣ್ಣ, ಇವನು ದರ್ಶಿ ಅಂತ. ಇವನೇ ಕರೆದಿರೋದು ನೋಡಿ. ವಿಶಾಲವಾದ ಹೃದಯ. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಬಂದಿದ್ವಿ, ಬಟ್ ಮಳೆ ಎಲ್ಲ ಜೋರಾಗಿ ಬಂತು, ಆದ್ರೂ ಬಿಡ್ಲಿಲ್ಲ. ನೋಡಿ ನಮ್ಮ ಫ್ರೆಂಡ್ ಕರ್ಕೊಂಡು ಬಂದ್ವಿ ಈ ಬೈಕಲ್ಲಿ. ಆ ಬೈಕಲ್ಲಿ ದೇವ್ರ ನೋಡಕ್ ಬಂದಿದ್ದೀವಿ. ಎಲ್ಲವೂ ಬೇರೆ ಕಡೆ ಎಲ್ಲ ನಿಂತವ್ರೆ, ಬಟ್ ನಾವು ನಮ್ಮ ಬಾಸ್ ನೋಡಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಕರೆಂಟ್ ಹೋಗಿರೋದು. ಮನೆ ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲರೂ ಸೇರಿ ಗುದ್ದಾಡ್ತಿದ್ವಿ. ಫ್ರೆಂಡ್ಸ್, ಇವತ್ತು ನಮ್ಮ ಅಪ್ಪ ಊರಿಗೆ ಹೋಗ್ತಿದ್ದಾರೆ. ಬರೋದು ಯಾವಾಗ ಹೋಗ್ತಾ ಗೊತ್ತಿಲ್ಲ. ನೋಡಿ ಅಬ್ಜಿ, ಈಗ ಶರ್ಟ್ ಹಾಕೊಂಡಿಲ್ಲ ಸಾವಾಸ. ನಮ್ಮ ಅಪ್ಪನ್ ಬಿಟ್ಟು ಹೋಗ್ತಾ ಇದೀವಿ ಇವಾಗ. ಇಲ್ಲಿ ನಾನು, ಶಿವಣ್ಣ, ನವೀನ್ 3 ಜನ ಬಂದಿದ್ರು ಬೈಕ್ ಬಿಟ್ವಿ, ಹೋದ್ರು. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.